ತಮಿಳುನಾಡಿಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ನ ಗಮನಿಸ್ತಾ ಇದ್ದೀರಿ. ಕಾಲ್ತುಳಿತ ಸಂಭವಿಸಿದಂತಹ ಕರೂರ್ನಲ್ಲೂ ಕೂಡ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 41 ಜನರ ಸಾವಿಗೆ ಕಾರಣ ಆಗಿತ್ತು ಕರೂರ್ನಲ್ಲಿ ನಡೆಸಿದಂತಹ ನಟ ವಿಜಯ್ ಅವರ ರೋಡ್ ಶೋ. ಕಾಲ್ತುಳಿತ ನಡೆದಂತಹ ಕರೂರ್ ಜಿಲ್ಲೆಯ 2 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಟಿವಿಕೆ ಪಕ್ಷ. ಒಟ್ಟು 4 ಕ್ಷೇತ್ರದಲ್ಲಿ 2ರಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆಗೆ ಕರೂರಿನಲ್ಲಿ 0 ಲಾಭ. ಕರೂರಿನಲ್ಲಾದಂತಹ ದುರಂತವನ್ನ ಡಿಎಂಕೆ ಪಕ್ಷ ಅಸ್ತ್ರ ಮಾಡಿಕೊಂಡಿತ್ತು ನಟ ವಿಜಯ್ ಅವರ ವಿರುದ್ಧ. ಕರೂರು ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಆ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ 2ರಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಇನ್ನು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಡಿಎಂಕೆ ಅದನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಬೂಮ್ರಾಂಗ್ ಆಯ್ತೆ ಹೊರತು ನಟ ವಿಜಯ್ ಅವರಿಗೆ ಯಾವುದೇ ರೀತಿಯಾದಂತಹ ಎಫೆಕ್ಟ್ ಅನ್ನ ಅದು ಮಾಡಿಲ್ಲ ಅನ್ನೋದು, ಅಥವಾ ಅವರ ಚುನಾವಣೆಯ ಪರ್ಫಾರ್ಮೆನ್ಸ್ಗೆ ಅದು ಎಫೆಕ್ಟ್ ಅನ್ನ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಿಸಲ್ಟ್ ನಲ್ಲಿ. ದೊಡ್ಡ ಮಟ್ಟದ ದುರಂತ. ನಟ ವಿಜಯ್ ಅವರು ಬಹಳ ದಿನಗಳ ಕಾಲ ಆ ಬಗ್ಗೆ ಪ್ರತಿಕ್ರಿಯೆಯನ್ನೇ ಕೊಡೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಆ ಆಘಾತದಿಂದ ಹೊರಗಡೆ ಬರುವುದಕ್ಕೆ ನಟ ವಿಜಯ್ ಅವರು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾರೆ. ಅದಾದ ನಂತರ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ, ಭಾವುಕರಾಗ್ತಾರೆ ಆ ಸ್ಟೇಟ್ಮೆಂಟ್ ನಲ್ಲಿ. ಜೊತೆಗೆ ಆ 41 ಜನರಿಗೂ ಕೂಡ ಬಹಳ ದೊಡ್ಡ ಮೊತ್ತದ ಪರಿಹಾರವನ್ನ ಘೋಷಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅದಾದ ನಂತರ ಅವರ ಚುನಾವಣಾ ರ್ಯಾಲಿಗಳು, ಅವರ ಸಮಾವೇಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ಆಗ್ಬಿಡುತ್ತೆ. ಪರ್ಯಾಯ ನಾಯಕನಾಗಿ ಆಯ್ಕೆಯನ್ನ ಮಾಡ್ಕೊಳ್ತಾರೆ ತಮಿಳುನಾಡಿನ ಜನ ವಿಜಯ್ ಅವರನ್ನ. ಯಾಕಂದ್ರೆ ಎಡಿಎಂಕೆಯಲ್ಲಿ ಅಂತಹ ಚರಿಸ್ಮ್ಯಾಟಿಕ್ ಲೀಡರ್ ಯಾರೂ ಇರಲಿಲ್ಲ. ಪನ್ನೀರ್ ಸೆಲ್ವಂ ಹೋಗಿ ಡಿಎಂಕೆಗೆ ಜಾಯಿನ್ ಆಗ್ಬಿಟ್ಟಿದ್ರು. ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಾಯಕರಾಗಿದ್ರು ಕೂಡ ಅಂಥದ್ದೊಂದು ಚರಿಸ್ಮ್ಯಾಟಿಕ್ ನಾಯಕ ಅವರಾಗಿರ್ಲಿಲ್ಲ. ಬದಲಾವಣೆಯನ್ನ ಬಯಸಿದ್ರು ತಮಿಳುನಾಡಿನ ಜನ. ಹೊಸ ಬೆಳಕಾಗಿ ಅವರಿಗೆ ಕಾಣಿಸಿಕೊಂಡಿದ್ದು, ಹೊಸ ಭರವಸೆಯಾಗಿ ಅವರಿಗೆ ಕಾಣಿಸಿಕೊಂಡಿದ್ದು ನಟ ವಿಜಯ್ ಅವರ ಟಿವಿಕೆ ಪಕ್ಷ. 105 ಕ್ಷೇತ್ರಗಳಲ್ಲಿ ಸದ್ಯ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನಾನಾಗಲೇ ಉಲ್ಲೇಖ ಮಾಡಿದೆ, ತಮಿಳುನಾಡಿನಲ್ಲಿ ಸಿಚುವೇಶನ್ ಹೇಗಿತ್ತು ಅಂತಂದ್ರೆ 2 ಜನರೇಷನ್. ಒಂದು ಯುವ ಸಮುದಾಯ, ಮತ್ತೊಂದು ಈ ಹಿಂದಿನ ತಲೆಮಾರು. ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲ ಡಿಎಂಕೆ ಎಡಿಎಂಕೆ ಓಟ್ ಹಾಕೋರಾದ್ರೆ ಈ ಹೊಸ ಜನರೇಷನ್ ಏನಿದೆ ಯುವಕರು, ಅವರೆಲ್ಲರೂ ಕೂಡ ಟಿವಿಕೆ ಪಕ್ಷಕ್ಕೆ ಓಟ್ ಹಾಕೋರು. ಮನೆಯಲ್ಲಿ ಜಗಳ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ವಾಗ್ವಾದ, ನೀವು ಟಿವಿಕೆಗೆ ಓಟ್ ಹಾಕಬೇಕು ಅಂತೇಳಿ. ಆ ರೀತಿ ಯಾರೂ ಹೇಳ್ದೇನೆ ತಾವೇ ಕ್ಯಾಂಪೇನ್ ಅನ್ನ ಮಾಡಿಬಿಟ್ರು. ಸೋಷಿಯಲ್ ಮೀಡಿಯಾ ಮೂಲಕ ಯುವಕರು ತಾವೇ ತಮ್ಮ ಮನೆಯವರ ಕೈನಲ್ಲಿ ಓಟ್ ಹಾಕ್ಸಿದ್ರು. ನಟ ವಿಜಯ್ ಅವರು ತಮ್ಮ ಚುನಾವಣಾ ರ್ಯಾಲಿಗಳಲ್ಲೂ ಅದನ್ನ ಹೇಳಿದ್ರು, ನೀವು ನನಗೊಂದು ಹೆಲ್ಪ್ ಮಾಡಬೇಕು ಅಂತೇಳಿ. ಅವರು ರ್ಯಾಲಿಗಳಲ್ಲಿ ಭಾಗಿಯಾಗ್ತಿದ್ದಿದ್ದೇ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು, ಜೊತೆಗೆ ಮಹಿಳೆಯರು. ನಟ ವಿಜಯ್ ಆ ಯುವಕರಲ್ಲಿ ಮನವಿ ಮಾಡ್ಕೊಂಡಿದ್ದೇ ಹೀಗೆ, ನೀವು ಓಟ್ ಹಾಕ್ತಿರಲ್ವಾ, ನನಗೊಂದು ಸಹಾಯ ಮಾಡಿ, ನಿಮ್ಮ ಮನೆಯವರ ಕೈನಿಂದಾನು ನನಗೆ ಓಟ್ ಹಾಕ್ಸಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ನಟ ವಿಜಯ್ ಹಲವು ರ್ಯಾಲಿಗಳಲ್ಲಿ. ಅವರ ಅಭಿಮಾನಿಗಳು, ಆ ಯುವಕರು ಅದನ್ನೇ ಮಾಡಿದ್ದಾರೆ. ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ತಾವು ಓಟ್ ಹಾಕೋದಲ್ಲದೆ ತಮ್ಮ ಮನೆಗಳಲ್ಲಿರುವಂತಹ ಜನರ ಕೈಲೂ ಕೂಡ ಓಟ್ ಹಾಕ್ತಿದ್ದಾರೆ. ಅದರ ಪರಿಣಾಮ ಕಾಣಿಸ್ತಾ ಇದೆ. 104, 105 ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತಮಿಳುನಾಡಿನಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವತ್ತ ನಟ ವಿಜಯ್ ತಮ್ಮ ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಆಗಿದ್ದಾರೆ. ಬಾಗಲಕೋಟೆ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ವೋಟ್ ಪರ್ಸೆಂಟೇಜ್ ಲಭ್ಯವಾಗ್ತಾ ಇದೆ. ಸುಮಾರು 54% ಅಧಿಕ ಮತಗಳನ್ನ ಪಡ್ಕೊಂಡಿದ್ದಾರೆ. 22,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮಾಜಿ ಶಾಸಕ ನಿಧನರಾದಂತಹ HY ಮೇಟಿ ಅವರ ಪುತ್ರ ಉಮೇಶ್ ಮೇಟಿ ಗೆಲುವನ್ನ ದಾಖಲು ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಿಜೆಪಿ ಅವರಿಗೆ ನಿರೀಕ್ಷೆ ಇದ್ದಿದ್ದೇ ಈ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗೆಲುವು ದಾಖಲು ಮಾಡಬಹುದು ಅಂತ ಅಂದುಕೊಂಡಿದ್ರು. ಯಾಕಂದ್ರೆ ವೀರಣ್ಣ ಚರಂತಿಮಠ ಅವರು ಈ ಹಿಂದೆ ಅದೇ ವಿಧಾನಸಭಾ ಕ್ಷೇತ್ರದಿಂದ 3 ಬಾರಿ ಶಾಸಕರಾಗಿ ಆಯ್ಕೆಯಾದವರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸೋಲಿನ ಅಂತರ ಬಹಳ ಕಡಿಮೆ ಇತ್ತು. 5,800 ಮತಗಳು ಮಾತ್ರ ಆ ಸೋಲಿನ ಅಂತರ ಇದ್ದಿದ್ದು. ಹೀಗಾಗಿ ಗೆಲ್ಲುವಂತಹ ವಿಶ್ವಾಸ ಬಿಜೆಪಿ ಪಾಳಿಯದಲ್ಲಿತ್ತು. ಆದರೆ ಕಾಂಗ್ರೆಸ್ ಅಲ್ಲಿ ಮಾಡಿದಂತಹ ಒಂದು ಚುನಾವಣಾ ಪ್ರಚಾರ, ಖುದ್ದು ಮುಖ್ಯಮಂತ್ರಿಗಳು 6-7 ದಿನಗಳ ಕಾಲ ಅಲ್ಲಿ ಹೋಗ್ಬಿಡ್ತಾರೆ, ಚುನಾವಣಾ ಪ್ರಚಾರವನ್ನ ಮಾಡ್ತಾರೆ. ಜೊತೆಗೆ ಮಂತ್ರಿಗಳ ಒಂದು ದೊಡ್ಡ ಟೀಮ್ ಅಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸತೀಶ್ ಜಾರಕಿಹೊಳಿ ಅವರು ಗ್ರೌಂಡ್ ಲೆವೆಲ್ನಲ್ಲಿ, ಬೂತ್ ಲೆವೆಲ್ನಲ್ಲಿ ಚುನಾವಣಾ ಪ್ರಚಾರವನ್ನ ಮಾನಿಟರ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ.
ಅದೆಲ್ಲದರ ಪರಿಣಾಮ ಬಹಳ ದೊಡ್ಡ ಮತಗಳ ಅಂತರದಿಂದ 22,000ಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲುವನ್ನ ದಾಖಲು ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ದಾವಣಗೆರೆಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 13ನೇ ಸುತ್ತಿನ ಮತ ಎಣಿಕೆ ದಾವಣಗೆರೆಯಲ್ಲಿ ಮುಕ್ತಾಯ ಆಗಿದೆ. 8,810 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸಮರ್ಥ ಶಾಮನೂರು. ಶ್ರೀನಿವಾಸ್ ದಾಸ್ ಕರಿಯಪ್ಪ 35,215 ಮತಗಳನ್ನ ಪಡ್ಕೊಂಡ್ರೆ ಸಮರ್ಥ ಶಾಮನೂರು ಕಾಂಗ್ರೆಸ್ ಅಭ್ಯರ್ಥಿ 44,025 ಮತಗಳನ್ನ ಪಡ್ಕೊಂಡಿದ್ದಾರೆ. 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. 8,810 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಅಫ್ಜಲ್ ಕೊಡ್ಲಿಪೇಟೆ ಎಸ್ಡಿಪಿಐನ ಅಭ್ಯರ್ಥಿ 15,000 ಮತಗಳನ್ನ ಪಡ್ಕೊಂಡಿದ್ದಾರೆ. ಎಸ್ಡಿಪಿಐನ ಅಭ್ಯರ್ಥಿ 15,000 ಮತ. ಬಾಗಲಕೋಟೆಯಲ್ಲಾದಂತಹ ದಾಖಲೆಯನ್ನ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆಯಲ್ಲಿ ತಂದೆ ಮಾಡದ ದಾಖಲೆಯನ್ನ ಮಗ ಮಾಡಿದ್ದಾರೆ. ಮತಗಳ ಅಂತರ ಇದೆಯಲ್ಲ ಅದರಲ್ಲಿ ದಾಖಲೆ ಬಂದಿದ್ದಾರೆ. ಹಿಂದಿನ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳು ಪಡೆದಂತಹ ಲೀಡನ್ನ ಮೀರಿ ಅವರು ಈ ಬಾರಿ ದಾಖಲೆಯನ್ನ ಬರೆದಿರೋದು. 22,867 ಮತಗಳ ಅಂತರದಿಂದ ಗೆಲುವನ್ನ ದಾಖಲು ಮಾಡಿದ್ದಾರೆ. ತಂದೆಗೂ ಆಗದ ದಾಖಲೆಯನ್ನ ಪುತ್ರ ಉಮೇಶ್ ಮೇಟಿ ಬರೆದಿದ್ದಾರೆ. ಬಾಗಲಕೋಟೆಯಲ್ಲಿ ಗೆಲುವಿನ ಸಂಭ್ರಮಾಚರಣೆ. ಆದರೆ ದಾವಣಗೆರೆ ದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಏನು ಕ್ಲಿಯರ್ ಆಗಿ ಹೇಳೋಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ. ಯಾಕಂದ್ರೆ ಮತಗಳ ಅಂತರ ಕಡಿಮೆಯಾಗಿದೆ. ಆಗಲೇ 12,000ವರೆಗೂ ಕೂಡ ಹೋಗಿತ್ತು ಸಮರ್ಥ ಶಾಮನೂರು ಅವರ ಅಂತರ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗಿಂತ. 13ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆದಂತಹ ನಂತರದಲ್ಲಿ 8,810 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಮರ್ಥ ಶಾಮನೂರು ಸಕ್ಸಸ್ ಆಗಿದ್ದಾರೆ. ಬಟ್ ಇಲ್ಲಿ ಅಚ್ಚರಿ ಕಾರಣ ಆಗ್ತಾ ಇರೋದು ಎಸ್ಡಿಪಿಐನ ಅಭ್ಯರ್ಥಿ ಅಫ್ಜಲ್ ಕೊಡ್ಲಿಪೇಟೆ ಅವರು ಪಡೆದಿರುವಂತಹ ಮತ 15,008 ಮತಗಳನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಸುಮಾರು 70,000 ಮುಸ್ಲಿಂ ಮತಗಳು ಇರುವಂತಹ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಅಂದ್ರೆ ಆ ಕ್ಷೇತ್ರದಲ್ಲಿ ಅತಿ ಹೆಚ್ಚಿರೋದೇ ಮುಸ್ಲಿಂ ಮತದಾರರು. ಹಾಗಾಗಿ ಕಾಂಗ್ರೆಸ್ಗೆ ಗೆಲುವು ಸುಲಭ ಅನ್ನುವಂತಹ ಒಂದು ನಿರೀಕ್ಷೆ ಇತ್ತು. ಈ ಹಿಂದೆ ಸಮರ್ಥ ಶಾಮನೂರು ಅವರ ತಾತ ಶಾಮನೂರು ಶಿವಶಂಕರಪ್ಪ ಅವರು ಸುಮಾರು 25,000 ರಿಂದ 27,000 ಮತಗಳ ಅಂತರದಿಂದ ಅವರು ಗೆಲುವನ್ನ ದಾಖಲು ಮಾಡಿಕೊಂಡೇ ಬರ್ತಾ ಇದ್ರು. ಅವರ ನಿಧನದ ನಂತರ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೇಳಿದಂತಹ ನಂತರದಲ್ಲಿ ಕ್ರಿಯೇಟ್ ಆದಂತಹ ಒಂದು ಗೊಂದಲ ಇದೆಯಲ್ಲ, ಆ ಗೊಂದಲದ ಪರಿಣಾಮ ಅದಾದ ನಂತರ ಆದಂತಹ ಬೆಳವಣಿಗೆಗಳು ಈಗ ಈ ಮತಗಳ ಸಂಖ್ಯೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಾವಣಗೆರೆಯ ಚುನಾವಣೆ ಮುಗಿಯುತ್ತೆ ಏಪ್ರಿಲ್ 9ನೇ ತಾರೀಕು. ಅದಾದ ವೆರಿ ನೆಕ್ಸ್ಟ್ ಡೇ ಇಬ್ಬರು ಪ್ರಮುಖ ನಾಯಕರು, ಕಾಂಗ್ರೆಸ್ನ ಪ್ರಮುಖ ನಾಯಕರು ರಿಜ್ವಾನ್ ಅರ್ಷದ್ ಹಾಗೆ ಸಲೀಂ ಅಹಮದ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮತ ಪ್ರಚಾರದಲ್ಲಿ ಭಾಗಿಯಾದಂತಹ ಇಬ್ಬರು ನಾಯಕರು ಪ್ರೆಸ್ ಮೀಟ್ ಅನ್ನ ಮಾಡಿ ಆರೋಪ ಮಾಡ್ತಾರೆ ತಮ್ಮ ಪಕ್ಷದ ನಾಯಕರುಗಳ ವಿರುದ್ಧ. ಮಾಡಿದ್ದಾರೆ, ಅದೇ ಸಂತೋಷ. ಎಲ್ಲರೂ ಮುಖಂಡರು ಬಂದು ನಿಂತು ಎಲ್ಲರೂ ಮಾಡಿದ್ದಕ್ಕೆ ನಾವೊಬ್ಬರ ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಅದ ಒಂದು ಒಳ್ಳೇದು. ಗೆಲುವಿನ ನಿರೀಕ್ಷೆ ಇತ್ತು ತಮ್ಗೆ? ಇತ್ತು, 100% ಇತ್ತು. ಗೆಲ್ಲುವುದು ಖಚಿತ. ಆದ್ರೆ ಒಂದು 5,000 10,000 ಓಟ್ಲರ ಗೆಲ್ತಾರಪ್ಪ ಅನ್ಕೊಂಡಿದ್ವಿ. ಅದಕ್ಕಿಂತ ಹೆಚ್ಚಿನ ಬಹುಮತದಿಂದ ಆರಿಸಿ ಬಂದಾರಂತ ಬಹಳ ಖುಷಿ ಆಯ್ತು. ನಾವು ಆರಂಭದಲ್ಲಿ ಟಿಕೆಟ್ ರೆಬಲ್ ಆಗಿದ್ರಿ, ಅಂದ್ರೆ ಹೊರಗಿನ ಕ್ಷೇತ್ರದ ಹೊರಗಿನ ವ್ಯಕ್ತಿ ಕೈವಾಡ ಇರಬಾರ್ದು ಅನ್ನುವಂತ ಕಾರಣಕ್ಕೆ. ಈಗ ನಿಮ್ಮ ಸಹೋದರ ಆಯ್ಕೆ ಆಗಿದ್ದಾರೆ, ಮುಂದೆ ಆಡಳಿತ ಯಾವ ರೀತಿ ಇರ್ಬೇಕಂತ ಬಯಸ್ತೀವಿ? ತಂದೆ ನಡೆಸ್ಕೊಂಡು ಹೋದಂಗ ಅವರು ನಡ್ಸ್ಕೊಂಡು ಹೋಗ್ತಾರ ಅಂತಂದು ನಾ ವಿಶ್ವಾಸ ಹೇಳ್ತೇನೆ, ಕೊಡ್ತೀವಿ. ಈ ಗೆಲುವನ್ನು ಯಾರಿಗೆ ಸಮರ್ಪಿಸಬೇಕು?
ಸಿದ್ದರಾಮಯ್ಯ ಸಾಹೇಬರಿಗೆ, DK ಸಾಹೇಬರಿಗೆ, ನಮ್ಮ ಜಾರಕಿಹೊಳಿ ಸಾಹೇಬರಿಗೆ, ಮತ್ತು ಮಿನಿಸ್ಟ್ರಿಗೆ, ತಿಮ್ಮಾಪುರ ಮಿನಿಸ್ಟ್ರಿಗೆ, ಎಲ್ಲ MLAಗಳಿಗೂ, ಮತಕ್ಷೇತ್ರದ ಎಲ್ಲ ಜನರಿಗೂ ನಾ ಧನ್ಯವಾದ ಹೇಳ್ತೀನಿ. ಅದೇ ತರ ವೀಣಾ ಕಾಶ್ಯಪ್ನವರಿದ್ದಾರೆ. ಮೇಡಮ್, ಈಗ ಗೆಲುವು ಸಾಕಷ್ಟು ಹೋರಾಟ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯ ಇಲ್ಲಿ 5 ಬಾರಿ ಬಂದು ಠಿಕಾನೆ ಹೂಡಿ ಗೆಲುವಾಗಿ ರಣತಂತ್ರ ರೂಪಿಸಿದ್ರು. ಈಗ ಗೆಲುವಾಗಿದೆ, ಏನಂತ ಹೇಳಿದ್ರು? ಇದು ಮೊದಲೇ ಒಂದು ನಿಶ್ಚಿತವಾದಂತ ಗೆಲುವು. ಚುನಾವಣೆ ಪ್ರಚಾರ ಆರಂಭದಿಂದಲೂ ಕೂಡ ಸಾಕಷ್ಟು ಅಭೂತಪೂರ್ವ ಒಂದು ಜನ ಸಂದೋಣ ಆಗಿರ್ಬೋದು. ಇವತ್ತು ಜನಸಂಪರ್ಕ ಸಭೆಗಳನ್ನ ಮಾಡಿದಾಗ ಬಹಳ ಅತ್ಯಂತ ಉತ್ಸಾಹದಿಂದ ಎಲ್ಲ ಹೆಣ್ಮಕ್ಳು ಪಾಲ್ಗೊಳ್ತಾ ಇದ್ದಿದ್ದು ನಮಗೆ ಗೆಲುವಿನ ನಿಶ್ಚಿತ. ನಮಗೆ 15,000 ಒಂದು ಲೀಡಲ್ಲಿ ನಾವು ಗೆಲ್ತೀವಿ ಅನ್ನುವಂಥದ್ದು ಅಂದೇ ನಮಗೆ ಭರವಸೆ ಇತ್ತು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ನಮ್ಮ ಮುಖ್ಯಮಂತ್ರಿಗಳ ಪ್ರಯತ್ನ ಆಗಿರ್ಬೋದು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಎಲ್ಲ ನಮ್ಮ ಇಲ್ಲಿ ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಹಾಗೂ ಶಾಸಕರುಗಳಾಗಿರ್ಬೋದು ಎಲ್ಲರೂ ಒಳಗೊಂಡಂತೆ ವಿಶೇಷವಾದಂತ ಈ ಒಂದು ಗೆಲುವಿನ ಒಂದು ಅಭಿನಂದನೆಯನ್ನ ಒಂದು ಬಾಗಲಕೋಟೆ ಮತಕ್ಷೇತ್ರದ ಸರ್ವ ಜನರಿಗೂ ಸಲ್ಲಿಸೋದಕ್ಕೆ ಬಯಸ್ತೀವಿ. ಯಾಕಂತಂದ್ರೆ ಇವತ್ತು ಎಲ್ಲಾ ಜನರು ಕೂಡ ಇವತ್ತು ಉಮೇಶಣ್ಣ ಮೇಟಿಯವರೆಲ್ಲ ಅಭ್ಯರ್ಥಿ, ನಾವೇ ಅಭ್ಯರ್ಥಿ ಎನ್ನುವಂತೆ ಚುನಾವಣೆ ಮಾಡಿದ್ರು. ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು ಸಾಕಷ್ಟು ಹಗಲು ರಾತ್ರಿ ಅಂದರೆ ಈ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರಿಂದ ಈ ಒಗ್ಗಟ್ಟಿನ ಒಂದು ಪ್ರತಿಫಲವಾಗಿ ಇವತ್ತಿನ 21,000 ಚಿಲ್ಲರೆ ನಾವು ಲೀಡಲ್ಲಿ ಬಂದಿರುವಂತದ್ದು. ಇದು ಒಂದು ಪ್ರತಿಫಲದ ರಿಸಲ್ಟ್ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗ ಬಿಜೆಪಿ ಏನ್ ಹೇಳತ್ತಾರಂತಂದ್ರ ಇದು ಆಡಳಿತ ಪಕ್ಷ ಇರೋ ಕಾರಣಕ್ಕೆ ಹಣದ ಹೊಳೆಯನ್ನ ಹರಿಸಿದ್ದಾರೆ, ಹಾಗಾಗಿ ಗೆಲುವಾಗಿದೆ ಅನ್ನುವಂತ. ನೋಡಿ, ಇದು ಆಡಳಿತ ಒಂದು ಒಳ್ಳೆ ಅವ್ರ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಸ್ಪಷ್ಟ ಚಿತ್ರಣ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ನಡೀತಾ ಇರುವಂತಹ 2 ಬೈ ಎಲೆಕ್ಷನ್ನ ಫಲಿತಾಂಶವೂ ಕೂಡ ಈಗಾಗಲೇ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಗೆಲುವಿನ ಘೋಷಣೆಯಾಗಿದೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಇನ್ನೂ ಕೂಡ ಒಂದು 6-7 ಸುತ್ತುಗಳ ಮತ ಎಣಿಕೆ ಬಾಕಿ ಇದೆ. ಸ್ವಲ್ಪ ಹಾವು ಏಣಿಯ ಆಟ ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಕಾಂಗ್ರೆಸ್ನ ಅಭ್ಯರ್ಥಿ ಮುನ್ನಡೆಯಲ್ಲಿದ್ರೂ ಕೂಡ ಆ ಅಂತರ ಕಡಿಮೆಯಾಗ್ತಾ ಇರುವುದು ಸುತ್ತಿನಿಂದ ಸುತ್ತಿಗೆ ಕುತೂಹಲವನ್ನ ಹಾಗೆ ಉಳಿಸಿಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.